ನಾವು ಮೂವರು ಶ್ರೇಷ್ಠರೇ ಆಗಿದ್ದೇವೆ. ನಮ್ಮಲ್ಲಿ ಕನಿಷ್ಠರು ಯಾರು ಇಲ್ಲ. ಅದರಲ್ಲಿಯೂ ನಾನು ಅರ್ಥವಿಸಿಕೊಂಡ ಪ್ರಕಾರ ಒರೇ ಮಾತನ್ನು ಶ್ರೇಷ್ಠರು. ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೇನೆ? ಸೃಷ್ಟಿ, ಸ್ಥಿತಿ, ಲಯ ಇವು ಮೂರನ್ನು ನೋಡಿದಾಗ ಸೃಷ್ಟಿ ಅಂದ್ರೆ ಆದಿಮಾಯಿಯ ಪ್ರತ್ಯಕ್ಷ, ಸ್ಥಿತಿ ಅಂದ್ರೆ ತುಂಬಾ ಹೊತ್ತು ನಿಂತು ನಮಗೆಲ್ಲ ಅನುಗ್ರಹ, ಲಯ ಅಂದ್ರೆ ಕ್ಷಣಾರ್ಧದಲ್ಲಿ ಮಾಯವಾದದ್ದು. ಸುದೀರ್ಘವಾಗಿ ಉಳಿಯುವಂತಹ ಕಾಯಕ ಯಾವುದು ಅಂತ ಕೇಳಿದ್ರೆ ಅದು ಕೊರೆಯುವ ಪಾಲನಾ ಕಾರ್ಯ. ಇನ್ನು ಮುಂದಕ್ಕೆ ಲೋಕಮುಖ ತಿಳಿದುಕೊಳ್ಳಬೇಕು ಹೇಗೆ? ಹರಿಹರರಲ್ಲಿ ಯಾವುದೇ ರೀತಿಯ ಭೇದ ಇಲ್ಲ ಎಂಬುದಾಗಿ ನಿನಗೆ ಬೆಂಬಲವನ್ನು ಸೂಚಿಸುತ್ತಾ ನಿನ್ನಲ್ಲಿ ಎರಕವಾಗಿರ್ಬೇಕೆಂದು ನಿರ್ಧರಿಸಿ.